ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಪ್ರಪ್ರಥಮವಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಬ್ಬದ ಸಲುವಾಗಿ ಊರಿಗೆ ಬಂದಿದ್ದೀನಿ. ಹಬ್ಬ ಒಂದು ರೀಸನ್, ಆದರೆ ನಾನು ಗುಂಡುಲು ಇನ್ನೊಂದು ರೀಸನ್. ನಾನು ಊರಿಗೆ ಬಂದ ತಕ್ಷಣ ಫಸ್ಟ್ ನಾನು ಹೋಗಿದ್ದು ನಮ್ಮ ಗುಂಡುಲು ಹತ್ರ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯೊಂದು ಆಯುಧ ಪೂಜೆ ಹೇಗಿರುತ್ತೆ, ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಗುಂಡುಲ ಜೊತೆ ನನ್ನ ಟೈಮ್ ಹೇಗೆಲ್ಲ ಕಳೆಯುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸಾಕ ಬಿಸ್ಲು ಸ್ವಲ್ಪ ಬೇಕು, ಸ್ವಲ್ಪ ಬೇಕು ನಿಮ್ಗೆ. ಗುಂಡು ಗುಂಡು ಎಷ್ಟು ಹ್ಯಾಪಿ ಇದ್ರಿ ನೀವು? ಡಿಂಗ್ ಚಿಕನ್ 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 ಡುಮು ಡಿಂಗ್ ಚಿಕನ್ ಡಿಂಗ್ ಚಿಕನ್ ಡಿಂಗ್ ಚಿಕನ್ ಡಿಂಗ್ ಸರ್ಕಾರಿ ಈಗ ನಾನ್ ಕಟ್ಕೊಂತಪ್ಪ ನೋಡ ನಿನ್ ಕೈ ಬಿಡಿ ಹಿಂಗ್ ಹಿಡ್ಕೊಳ್ಳೋದು ಸೀದಾ ಸುಮ್ಮನೆ ಕಡಿ ನೋಡಿ ಬರ್ತೇನೆ ಮುಖ ನೋಡ್ತಾನೆ. ನಿನ್ನೆ ಸೋಮಮ್ಮ ಮುಖ ನೋಡ್ತೇನೆ. ಅದು ಇವಾಗಿನ ಬಂದಿನ ಎಷ್ಟು ದಿನ ಆದ್ಮೇಲೆ ದೊಡ್ಡ ಮಾತ್ರ ಇದೀನಿ ಹಂಗೆಲ್ಲ ಕೊಡಕ ನಾ ಹೊರಗೆ ಹೋಗ್ಬೇಕಂತ ಅರ್ಥ ಆಗ್ತದ ಹಂಗ ಏನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಬೇಕು. ಮಂಡಾಳ ಒಗ್ಗರಣೆ ಮಾಡ್ಬೇಕು ಇವಾಗ. ಅಪ್ಪ ಮಂಡಾಳ ಕಣೆ ನಿನಗಲ್ಲ, ನಿನಗೆ ಇಷ್ಟ ಅಂತ ಮಾಡ್ಬೇಕು. ಅಲ್ಲ ಗುಂಡಮ್ಮ ಗುಂಡು ಮಂಡಾಳ ಒಗ್ಗರಣೆ ವಿನಯ ಮದುವೆ ಅವರಿದ್ರೆ ಚಿತ್ರಾನ್ನ ಎತ್ತ ಕಳ್ಸಿಕೊಟ್ಬಿಡ್ತಿದ್ದೆ. ನಿನಗೆ ಸಲ ಮಾಡ್ಬಿಡ್ತೀನಿ. ಬಾ ರೀತಿ ಇದ್ರ ಮೊಮ್ಮ ಎಲ್ಲಿ ಮಾಡುದು? ಮೊಮ್ಮ ಇರುತ್ತೆ ಬಂಗಾರದು ಗುಂಡು ಪಟ್ಟಂತ ಹೊಡಿತು ಕೂಸು. ಇವು ಗುಂಡು ಗುಂಡಮ್ಮ ತೋರ್ಸಿಲಿ, ಗುಂಡಿ ತೋರ್ಸಿ. ಹೊರಗೆ ಹೋಗ್ಬೇಕೀಗ ಗುಂಡು. ಅಯ್ಯೋ ಮಗ್ನೆ ಮಗು ಹುಡುಗ ಜಂಪ್ ಮಾಡೋದು. ನಂಗೂ ಮೊಸರು ನಮ್ಮಕ್ಕೆ ಸಾಕನಲ್ಲ ಮಮ್ಮಿ, ಸಾಕು. ಇಲ್ಲಿ ನೋಡ್ರಿ ನೀನಲ್ಲ ಅನ್ನಕತ್ತಿಲ್ಲ. ನಮ್ಮ ಬಾಲ ಮುತ್ತೈದೆಯರು ಹೇಳಿ 2 ಸೈಜ್ ತಗೊಂಬಾರ. ನಮ್ಮ ಕೈ ಸೈಜ್ ನೋಡು ಹೆಂಗೆ ಇದಕ್ಕೇನಂತಾರಮ್ಮ ಬಾಗಿನ ಕೊಡಕತ್ತೀವಿ. ಬಾಲ ಮುತ್ತೈದರಿಗೆ ಬಾಗಿನ ಉಡಿ ತುಂಬ, ಬಾಲ ಮುತ್ತೈದರಿಗೆ ಉಡಿ ತುಂಬಿ ಬಾಗಿನ ಊಟ ಮಾಡಿಸಿ ಖಂಡಿಯ ಪೂಜೆ ವಿಶೇಷ ಅಂತ ಕೇಳಿದ್ರು. ಅವ್ರು ಝೂಮ್ ಮಾಡು ಯಮ್ಮ ಹೇಳಿ ಏನು ಹೇಳೋದು ವಿಶೇಷತೆ ಹೇಳ್ಬೇಕು. ಖಂಡ ಪೂಜೆ ವಿಶೇಷ ಬಾಲ ಮುತ್ತೈದೆಯರ ಸಂಭ್ರಮದಿಂದ ಉಡಿ ತುಂಬುವ ಕಾರ್ಯಕ್ರಮ.
ಏಮ್ಮ ನೀ ಇಲ್ಲೇನು ಬಡ್ದಾಯ್ತು ತಂಗಿ ಬಾಗಿನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗಿನ ತಾನ. ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ. ಕೊಡು ತಗೋ ಎಲ್ಲ ಅತ್ತದೇನು ಗೋಲ್ಡನ ಬಂಗಾರ ಮಾಡ್ತಾರೆ. ಜಿಮ್ಕಿ ಈಕಿಗೆ ಬಂಗಾರ. ನೀವು ಯಾರು ನೀವು ಇಲ್ಲಿ ಬಂದಿರಲ್ಲ ನಾವು ಅಮ್ಮ ಫ್ಯಾನ್ ಆಫ್ ಮಾಡು. ಅಮ್ಮ ಫ್ಯಾನ್ ಆಫ್ ಮಾಡು. ಹಾಯ್ ಮಾಡು ಪಪ್ಪು ಚಿನ್ನು ಹಾಯ್ ಮಾಡಲಿ. ಹಾಯ್. ನಾವು ಬಂದೆವು ಕಳೆದ ಬಂದೆವು. ಹೈ ಗುಂಡ ತಿನ್ನೋದಲ್ಲ ಕುಸನ ನಿಮ್ಮ ತನ್ನಿ ಮಾಡು. ಈಕಿ ಬಂದ ನಾವು ಸಮಯಕ್ಕೆ 2 ವರ್ಷ 2 ವರ್ಷದಕ್ಕೆ ನಾವಾಗ ಇದ್ದಿದ್ಲಿಲ್ಲ ಹಿಂಗೆ ನಕ್ಕಲ್ಲ ಹಿಡಿಯೈತಂತ ನಿಂತಕೈತನ ಆಮೇಲೆ ಇದಕ್ಕೆ ಅದಕ್ಕೆ ಸೇರಿಸಿ ಜೋಡಿಸ್ಬಿಡು. ನೀ ಬರುವ ಹಾದಿ ತುಂಬಾ ಮಲ್ಲಿಗೆಯ ರಾಶಿ ಚೆಲ್ಲಿ. ನೀ ಬರುವ ಹಾದಿ ತುಂಬಾ ಮಲ್ಲಿಗೆಯ ರಾಶಿ ಚೆಲ್ಲಿ. ನಿನಗಾಗಿ ಕಾಯುತ್ತಿಗೆವು ನಿನಗಾಗಿ ಕಾಯುತ್ತಿಗೆವು ದಯಮಾಡಿ ಬಾರಿ ಮನೆ. ಬಾಲ ಮುತ್ತೈದ ಮುತ್ತೈದ ಗುಂಡಮ್ಮ ಅಮ್ಮ ಗುಂಡಮ್ಮ ನೀನು ಒಬ್ಬಳ ಮದ ಇಬ್ರ ಇಪ್ಪು ಇಪ್ಪು ಇದು ಕೊಡು ಮದು ಕೊಡು ಮದು ಕೊಡು ಮತ್ತೆ ಕ್ಯಾಮ್ರಾಮನ್ ಬಿಸಿ ಇದ್ದಾನೆ. ಗುಡ್ಡು ಏ ಗುಡ್ಡು ಏ ಗುಡ್ಡು ನೀರು ಅವ್ರು ಹಾಕೋ ಜಲ್ದಿ ಮದುವೆ ಆಗಂತ ಹಾಕು ಅನ್ನಸ್ರಿ ಜಲ್ದಿ ಮದುವೆ ಆಗ ಆಗ್ತದೆ ಅಂತ ಹೇಳಿ ಆಂಟಿ ಅಂತೇಳಿ ಜಲ್ದಿ ಮದುವೆ ಇಲ್ಲ ಅಂತ ಹೇಳ್ತಾನ ಅಕ್ಕ. ಏ ನೀ ಆಟ ಬಂದು ಏ ಊಟ ಮಾಡ್ಬೇಕು ಊಟ ಮಾಡ್ಬೇಕು. ಆ ಬಕೆಟ್ ನೋಡು ಅಂತ ಕೆಲಸ ಅಲ್ಲೇ ಇಟ್ಟು ಬಕೆಟ್ ಆಟ ಆಡ್ತೀಯಾ ಬಾ ಇಬ್ಬರು ಆಡೋಣ. ತುಪ್ಪ ಮಮ್ಮಿ ನೀನ್ ಕ್ಯಾಮ್ರಾಗ ಬೀಳಾಕತ್ತೇನ ಅವ್ರಿಗೆ ಬೀಳ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಜಾಸ್ತಿ ದುಡ್ಡು ಬರಂಗಾಗ್ಲಿ ಜಾಸ್ತಿ ರೆವೆನ್ಯೂ ಬರಂಗಾಗ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ಬಾರಿ ದೊಡ್ಡದ್ ನೀಡಕತ್ತಿ ತಗವಿನ್ನ. ಗುರುವೇ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಇಷ್ಟಲಿಂಗಕ್ಕೆ ಅರ್ಪಿತವಾಗಲಿ ಮಹಾಲಿಂಗಕ್ಕೆ ತೃಪ್ತಿಯಾಗಲಿ ಸರ್ವಮಂಗಳ ಮಂಗಲೇ ಶಿವ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣ ನಮಸ್ತುತಿ ಸದಾಕಾಲಿಂಗ ನಡ್ಸ್ಬೇಕಂತ ನಡ್ಸ್ಕೊಡ್ರಪ್ಪ ನೀವು ನಡ್ಸ್ಕೊಟ್ಟಾಗಿ ಸಾಗ್ಲಿ 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 ಬಾಲ್ ಮುತ್ತೈದೆ ಪಾರ್ವತಿ ಪತಿಯರ ಮಹಾದೇವ ಜೈ 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 ನಮ ಪಾರ್ವತಿ ಪತಿ ಹರರ ಮಹಾದೇವ್. ಅನ್ನದಾತ ಸುಖಿ ಭವ ಅನ್ನದಾತ ಸುಖಿ ಭವ ಅನ್ನದಾತ ಸುಖಿ ಭವ. ತಗೋರ್ ಸಾಕು ಅತ್ತಿನ ಅದಿಷ್ಟು ತಿನ್ನು. ಸ್ಕೂಲಿಗೆ ಹೋಗಲ್ಲ ನೀನು? ಸ್ಕೂಲ್ಗೆ ಹೋಗಲ್ಲ? ಎಷ್ಟನೇ ಕ್ಲಾಸ್ ಇವಾಗ? ಸೊ ನಮ್ಮ ಮನೆಯ ಊಟ. ಸೊ ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಮಾಡಿದಾಳ ಮಜ್ಜಿ. ಆಮೇಲೆ ಏನ್ ಮಮ್ಮಿ? ಉಪ್ಪುಗಾಯಿ ಮೆಣಸಿನ್ಕಾಯಿ. ನಮ್ ಕಡೆ ಉಪ್ಪುಗಾಯಿ ಉಪ್ಪು ಮೆಣಸಿನ್ಕಾಯಿ ಅಂತಾರ, ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ಆಮೇಲೆ ಪಾಪಡ್, ಆಮೇಲೆ ಪಸೂರಿ, ಆಮೇಲೆ ಹೀರಿಕಾಯಿ ಪಲ್ಯ. ಇದು ನಮ್ಮ ಹಬ್ಬದ ಊಟ. ಊಟ ಮಾಡೋಣ ಬನ್ನಿ. ಚಾನ್ಸ್ ಮಜ್ಜಿ ಮಸ್ತಾಗಿ ಹೋಳಿಗೆ
ಹೌದಾ? ಆಕಿ ಬೆತ್ತಗೆ ಮಾಡ್ತಾಳ. ಮಸ್ತಾಗೆ ಹೋಳಿಗೆ. ನಾನು ತಿನ್ನೋದೇ ಒಂದು ಹೋಳಿಗೆ, ಬಟ್ ಚೆನ್ನಾಗಾಗಿದೆ. ಇನ್ನೊಂದು ತಿನ್ನ ಹಾಲು ಹಾಕೊಂಡು ಹಾಲು ಹಾಕಂತಿ ಗುಂಡು ನೋಡಲ್ಲ ಹೆಂಗ್ ನೋಡಕತ್ತಂಗ ಹೋಳಿಗೆ ತಿಂತಿ ಬಂಗಾರ. ಅಮ್ಮ ಮಸ್ತಾಗ ಹೋಳಿಗೆ. ಮಸ್ತಾಗಿತ್ತಮ್ಮ, ಸ್ವೀಟ್ ಮಸ್ತಾಗಿತ್ತಮ್ಮ, ಮಸ್ತಾಗಿತ್ತಮ್ಮ. ಸುಮ್ಮನೆ ಒಂಚೂರು ಸುಡುತ್ತಮ್ಮ. ಈ ಕಡೆ ಒಳಗೆ ತುಡುದೀಗ ಕುಡ್ಡಿ ಪಂಜೆ ಕೊಂಬಿಡಲಿ ಪಂಜೆ ಕಟ್ಕೊಂಬಿಡಲ್ಲ ಲಂಗಿ ಕಟ್ಲಾಕಲ್ಲ ನಿನಗೆ. ತಳಿ ಬೇಸಾಗ ಮಾಡೋ ದಪ್ಪ ಮಾಡ್ರಿ ಅವಾಗ. ಅದಕ್ಕೆ ಚಾಳು ಮಾಡಂಗ ಅಸಲ ಉಂಡು ಇವ ಕೈ ಕಟ್ಟಿ ಹುಡುಗ ಗುಂಡು ಏನ್ ಹಂಗ ಹುರುಣ ಚೂರು ಇವು ಸುಡ್ತೈತವ. ಅಂತೈತೆ ನೋಡಿ. ನಾನು ತಿನ್ಸಿ ಬಾಯಿ ಇಟ್ಟೈತೆ ಆಲ್ರೆಡಿ. ಅದು ಗುಂಡಮ್ಮ ಹೇಗ್ಕೊಂಡರು? ನಿದ್ದೆ ಬಂದೈತಿ ನಿಮಗ? ನಿದ್ದೆ ಬಂದೈತನಮ್ಮ? ಬಾರ್ಸ್ಬಿಡ್ತೀನಿ. ನಿದ್ದೆ ಬಂದೈತ್ ಕೂಸ ಗುಂಡಲು? ಹೇಗ್ ಗುಂಡಲು? ಪಚಂಬಿಡ್ರಿ, ಚಾಚಿ ಮಾಡ್ರಿ. ಮಮ್ಮಿ ನೋಡ್ರಿ ನೋಡಕತ್ತೈತಿ ನಿನ್ಬಿಟ್ಟು. ಬ್ಯಾಂಗಲು ಬಂಗಾರು ಬ್ಯಾಂಗಲು ಚಾಕ್ಲೇಟ್ ಕಣ್ಣಲ್ಲ ಹುಡುಕು ಲಗೋರಿ ಬ್ಯಾಂಗಲು ಬಂಗಾರು. ಬಂತು ಬಂತು ಅನ್ನ 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 ಸಾರು ತುಪ್ಪ ಒಂದು ಚಟ್ನಿ. ನೀನುಂಡು ನಾನುಂಡು ಅಲ್ಲರುಂಡು ಮುದ್ದಿದಲು ದಡ್ಡಿದಾರಲೆ ಇದು ಬೆಳಗಂದಾರಲೆ ತಿಳಿ ತಿಳಿ ನೋಡುವ ಗುಂಡು. ಗುಂಡು ಗುಂಡು ಹೈ ಗುಂಡು ಹೈ 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 ಮುಂದೆ ಬರಬೇಕು. ಮುಂದೆ ಈಗ ಎಲ್ಲಿ ಹೊಂಟಿ ಮಮ್ಮಿ? ದೇವ ಪುರಾಣವನ್ನು ಪಾರಾಯಣ ಮಾಡುವ ಸಲುವಾಗಿ ಹೊಂಟಿದ್ದೀವಿ. ಬಾರೋ ತುಂಬ ಸಿಕ್ಕಿ ಆಗ್ತಾ ಇದೆ. ಮಳೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಚಲೋ ಚಲೋ ಚಲೋ. ಇವಾಗ ನಮ್ಮ ಮಮ್ಮಿ ಪುರಾಣ ಓದಕ್ ಹೋಗ್ತಿದಾರ. ಪುರಾಣ ಓದ್ಕೊಂಡು ಈತ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ ಎಲ್ಲ ನೀನೇನ? ಇಲ್ಲೇಶನ್ ಕರ್ಕೊಂಡ್ ಹೋಗತ್ ನಾನು ತಂದ್ ಬಿಡತ್ ನಾನು ಮಿಡ್ಲಿ ಏನಾಯ್ತಂದ್ರೆ ಗೊತ್ತಿಲ್ಲ. ಮೆಂಟ್ಲೋನೆ ಹೋಗತ್ಲ. ಬಾಯ್ ಒಂದ್ ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ನಿದ್ದೆ ಆಯ್ತು. ರಜೆ ದಿನಾನು ಕೆಲ್ಸ ಇತ್ತು, ಕೆಲ್ಸ ಮಾಡ್ಕೊಂಡು ಕೂತಿದ್ವಿ. ನಮ್ದು ನಾನು 5 ದಿವಸ ಏನಿಲ್ಲ ದುಡಿತಿದ್ರು. ನಾನು ಇಲ್ಲೆಷ್ಟು ಬರ್ಕೊಂತ ನನಗೆಲ್ಲ ಪೇಮೆಂಟ್ ಎಷ್ಟು ದುಡ್ದಿ ಮಮ್ಮಿ? ದಿನ 500 ಅಲ್ಲ ತಡಿ ನಾನ್ ಬ್ಯಾಡ ಅಂದ್ರೆ ಅದು ಒಂದು 500 ರೂಪಾಯಿ ಕೊಡ್ರಿ ಅಂತ ನಮ್ಮ ಅಷ್ಟೇ ಕೆಲಸ ಮಾಡೇನ ಅಂತ. ಮತ್ತೆ ನಾನು ಕಣ್ಣಾಗ ಹುಳ ಬಿಟ್ಕೊಂಡು ಗಾಡಿ ಹೊಡ್ಕೊಂಡ್ ಹೋಗಿನಿ. ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹೋಗೋದ್ ನೋಡಿ. ಹುಳ ಬಂತಲ್ಲ ಕಣ್ಣಾಗ ಎಣ್ಣೆ. ಚಿನ್ನ ಪಪ್ಪ ಬಂಗಾರ ಖುಷಿ ಇಲ್ಲಿ ಚಡ್ಡಿ ಹಾಕೊಳ್ಳಲೇ ಬಂಗಾರ ಖುಷಿ. ಥ್ಯಾಂಕ್ ಯು ಕೊಡು ಬಾಸ್. ಥ್ಯಾಂಕ್ ಯು ಗುಂಡಮ್ಮ. ಯಾರು ಬಂದರ್ರಿ? ಹಂಗ ಬಗ್ಗೆ ನೋಡ ನಿಂದೆ ಗುಂಡು. ಯಾರು ಬಂದಾರ ಹೇಳು? ಯಾರು ಬಂದಾರ?
ಸೊ ಚಹಾ ಮಾಡ್ತಾ ಇದ್ದೀನಿ ಮನೆಗೆ. ನಮ್ಮ ಬಂದಿರೋದ್ರಿಂದ ಏನ್ ಮಾಡ್ತೀವಿ ನಾವು ತರ ನೋಡ್ರಿ. ಮುಂಜಾನೆ ಹೆಂಗಿದ್ಲಿ ಇವಾಗ ಹೆಂಗಿದೆ. ನಮ್ಗೆ ಫುಲ್ ನಿದ್ದೆ. ನಾನು ದಿನ 2-2:30 ಎದ್ದೇಳ್ತೀನಿ. ಎದಕ್ಕ ಲೇಟಾಗಿ ಎದ್ದೇಳ್ಬೇಕಂದ್ರೆ ಅವಾಗ ನನ್ನ ಮಗ ಎದ್ದೇಳ್ತಾನೆ. ಅದಕ್ಕೋಸ್ಕರ ನಾನು ಜಲ್ದಿ ಎದ್ದು ನನ್ನ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಪೂಜೆ ಅಲಂಕಾರ ಎಲ್ಲ ಮಾಡ್ಕೊಂಡು. ಇವ್ರದೆಲ್ಲ ಬ್ಯಾಚ್ ಹೆಂಗೆ ಅಂದ್ರೆ 2 ಗಂಟೆ 3 ಗಂಟೆ 4 ಗಂಟೆಗೆ ಎದ್ದೇಳೋ ಬ್ಯಾಚ್. ನಮ್ಮ ಬ್ಯಾಚ್ ಹೆಂಗೆ ಅಂದ್ರೆ 7 ಗಂಟೆ 8 ಗಂಟೆ 9 ಗಂಟೆ ಮೇಲೇನೆ. ನಾನು ಆಫೀಸ್ಗೆ ಹೋಗ್ಬೇಕಂತ 7 ಗಂಟೆ ಎದ್ದೇಳ್ತೀನಪ್ಪ. 7-7:30 ಎದ್ದೇಳ್ತೀನಿ. ಸೊ ಇವ್ರ ಬ್ಯಾಚ್ಗೆ ನಮ್ಮ ಬ್ಯಾಚ್ಗೆ ಸಂಬಂಧ ಇಲ್ಲ. ಜೊತೆಲಿ ಮಕ್ಕಂತೆ ನಾ ಮ್ಯಾಲ ಮಕ್ಕಳು ಗುಂಡಕ್ಕೆ ಕರ್ಕೊಂಡು ಹೋಗು. ಚಹಾ ಮಾಡ್ತಾ ಇದ್ದೀನಿ ಇವಾಗ. ಗುಂಡಕ್ಕೆ ಕರ್ಕೊಂಡು ಹೋಗು. ನಮ್ಗೆ ಆರಾಮ ಮಕ್ಕಂತೀನಿ. ಮ್ಯಾಗ ನಾನು ರೂಮ್ನಾಗ ಹೋಗಿ ಅದಕ್ಕೆ ಮಕ್ಕ ಬರ್ದೇನೆ ಕೊಂದ್ರೆ ಒಬ್ಬಕ್ಕಿರ್ತಲ್ಲ ಚೆನ್ನಾಗಿ. ಈಗ ನಿದ್ದೆ ಇಲ್ಲ ಅಂದ್ರೆ ಬೆಳಗ್ಗೆ ಚೆನ್ನಾಗಿರಲ್ಲ. ಏನ್ ಮಾಡ್ಬೇಕು ಅವಾಗ ಹೇಳ ಗುಂಡುಲು. ಏನ್ರಿ ಕೆಕ್ಕೆ ಹೊಡಿತೀರಿ? ಇವ್ರು ಇವಾಗ ಫಾರಿನ್ ಇಂದ ಜಸ್ಟ್ ಲ್ಯಾಂಡ್ ಆಗಿದ್ದಾರೆ. ಯಾವ ಕಂಟ್ರಿಯಿಂದ ಬಂದಿದ್ದೀರಿ ಸರ್? ಮಾಮ್ಸ್ ಬೆಳ್ಳಗಾಗಿಲ್ಲ ಮಾಮ. ಆರ್ ಬಂತಾರಮ್ಮ. ಗಂಡ್ಮಕ್ಳು ನೋಡಿದ್ರೆ ಓದಿದ್ ಹುಡುಗ. ಹಿಂಗ್ ಕರಿ ಮಾಮ್ ಬರ್ತಾನ ನೋಡು. ಅಯ್ಯಬ್ಬ ಅಯ್ಯಬ್ಬ ಯಾರು ದೊಡ್ಡಪ್ಪ ಓದ್ನೊಂದು ಅತ್ತೆಗಿನವಲ್ಲ. ಗುಂಡು ಬಾಯ್. ಗುಂಡಮ್ಮ ಬಾಯ್. ಮಮ್ಮಿ ನೋಡಿ ಇದು ನಮ್ಮ ಮನೆಯ ಆಯುಧ ಪೂಜೆ. ಎಲ್ಲ ನನ್ನ ಶೂಟಿಂಗ್ ಏನೇನು ಯೂಸ್ ಮಾಡ್ತೀನೋ ಹಾಗೆ ನನ್ನ ಲ್ಯಾಪ್ಟಾಪ್, ನನ್ನ ಐಪ್ಯಾಡ್ ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟು ಆಯುಧ ಪೂಜೆ ಮಾಡಿದ್ವಿ. ಸೊ ಹಾಗೆ ಇವತ್ತು ದಸರಾ ಹಬ್ಬದ ಸಲುವಾಗಿ ತುಂಬ ಸೆಲೆಬ್ರಿಟೀಸ್ನ ಕರೆಸಿದ್ರು. ನಮ್ಮ ಊರಲ್ಲಿ ಪ್ರತಿ ವರ್ಷ ಇದನ್ನು ಒಂದು ಫಾಲೋ ಮಾಡ್ತಾರೆ. ಇವತ್ತು ಈ ಫಂಕ್ಷನ್ಗೆ ರಾಜೇಶ್ ಕೃಷ್ಣನ್ ಸಿಂಗರ್ ಅವ್ರು ಬಂದಿದ್ದರು, ಹಾಗೆ ಅನುಶ್ರೀ ಆ್ಯಂಕರ್ ಅವ್ರು ಬಂದಿದ್ದರು, ಹಾಗೆ ಸರಿಗಮಪಯಿಂದ ತುಂಬ ಒಂದು ಸಿಂಗರ್ಸ್ಗೆಲ್ಲ ಬಂದಿದ್ದರು. ಹಾಗೆ ನಿನ್ನೆ ಬಂದುಬಿಟ್ಟು ಎಲ್ಲ ಕಾಮಿಡಿ ಕಿಲಾಡಿಗಳು ಕಡೆಯಿಂದ ತುಂಬ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದರು. ಸೊ ಇದು ಪ್ರತಿ ವರ್ಷ ಮಾಡುವಂಥದ್ದು. ಸೊ ಆ ಫಂಕ್ಷನ್ಗೆ ಇವಾಗ ಬಂದಿದ್ದೀನಿ. ನಮಗೆ ಬರ್ತಾ ನೋಡಿ ಬಹಳ ದೊಡ್ಡ ಜಾತ್ರೆ ಸಿಕ್ಕ, ಹಾಗಾಗಿ ನಮಗೆ ಬರೋದು ತಡ ಆಯ್ತು. ವಿಶೇಷ ಏನಪ್ಪ ಅಂತಂದ್ರೆ ನನ್ನ ಮದುವೆ ಆದ್ಮೇಲೆ ನಮ್ಮ ಸಿಂಧನೂರು ದಸರಾ ಡೆಕೋರೇಷನ್ ನೋಡಿ ಹೇಗಿದೆ ಅಂತ. ಅಯ್ಯೋ ಇವನೊಬ್ನು ಲಾರಿಯವನು ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರತಿ ವರ್ಷವೂ ಸಕ್ಕತ್ತಾಗಿರುತ್ತೆ ಡೆಕೋರೇಷನು. ಹಾಗೆ ಈ ವರ್ಷನೂ ತುಂಬ ಅಂದರೆ ತುಂಬ ಚೆಂದ ಮಾಡಿದ್ದಾರೆ. ಚೆಂದ ಚೆಂದ ಚೆಂದ. ನಮ್ಮ ಸಿಂಧನೂರಲ್ಲಿ ಹೆಲಿಕಾಪ್ಟರ್ ಬಂದಿದೆ. ಏನಕ್ಕಪ್ಪ ಅಂದರೆ ನಮ್ಮ ಊರಲ್ಲಿ ದಸರಾ ಹಬ್ಬ ಆಗ್ತಾಯಿದೆ. ಹಾಗೆ ಇಲ್ಲಿ ಕೆಲವೊಂದು ಪ್ಲೇಸಸ್ಗಳಿದೆ, ಅಂಬಾಮಠ ಆ ಥರ ಅಂತ ಎಲ್ಲ. ಅದನ್ನೆಲ್ಲ ಮೇಲ್ಗಡೆಯಿಂದ ನೋಡ್ಕೊಂಬರೋಕ್ಕೆ ಅಂತ ಹೆಲಿಕಾಪ್ಟರ್ ಬಿಟ್ಟಿದ್ದಾರೆ. ಅದೆಷ್ಟಪ್ಪ ಅಂದರೆ 4600 ರೂಪೀಸ್ ಪೇ ಮಾಡಬೇಕು. ಅದು ಕೂಡ 10-15 ಮಿನಿಟ್ಸ್ ಆಫ್ ಇದಿರೋ ಜರ್ನಿ ಇರುತ್ತೆ ಅದರಲ್ಲಿ. ತುಂಬ ಜನ ಕ್ರೇಜಿ ಆಗಿರೋರು ಹೋಗ್ತಾ ಇದ್ದಾರೆ. ನಾವೆಲ್ಲ ಸ್ವಲ್ಪ ಬಡವರು, ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಬೈಕಲ್ಲೋ ಕಾರಲ್ಲೋ ಸುತ್ತಾಡ್ತೀವಿ ಅಷ್ಟೇ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹೀಗೆ ನಾನು ವೀಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್, ಬಾಯ್.